ಶ್ರೀ ಪ್ರಕಾಶ್ ಶಾಸಕರಾದಂಥ ಅವರೇ, ಡಾಕ್ಟರ್ ಶ್ರೀರಾಮ್ ಅವರೇ, ಭಗವತ್ ಅವರೇ, ಶ್ರೀನಿವಾಸ ಅವರೇ, ಪ್ರವೀಣ್ ಅಗ್ವಾಡ್ ಅವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳೇ, ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯಕ್ಕೆ ISO 9001:2015 ಸರ್ಟಿಫಿಕೇಟ್ ಮಾನ್ಯತೆ ಪಡೆದಿದ್ದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಾಗರಿಕ ಕೇಂದ್ರಿತ ಆಡಳಿತ ಮತ್ತು ಸಂಸ್ಥಾಪಕ ಶ್ರೇಷ್ಠತೆ ದಿಕ್ಕಿನಲ್ಲಿ ಮಹತ್ವದ ಮೈಲಿಗಲ್ಲಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ಕಚೇರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಪ್ರಮಾಣ ಪತ್ರ ಏನು ಸಿಕ್ಕಿದೆ, ನಿಜವಾಗ್ಲೂ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ವೇದಿಕೆ ಮೇಲೆ ಕೂತಿರೋದು ಬರೀ ಕಮಿಷನರ್ ಅವರಿರ್ಬೋದು, ಆದರೆ ಇದರ ಹಿಂದೆ ಇಡೀ ತಂಡ ಏನು ನಿರಂತರವಾಗಿ ಶ್ರಮ ಪಟ್ಟಿದ್ದಾರೆ, ಅವರು ಕೂಡ ನಾವು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದಗಳನ್ನು ಪಾರದರ್ಶಕತೆ ಹಾಗೂ ನಾಗರಿಕ ಸ್ನೇಹಿ ಪೊಲೀಸ್ ಸೇವೆಗಳ ಒದಗಿಕೆಗೆ ಆಡಳಿತಾತ್ಮಕ ಮತ್ತು ಕಾರ್ಯಾಚರಣಾತ್ಮಕ ಪ್ರಕ್ರಿಯೆಗಳನ್ನು ನಿರಂತರ ಸುಧಾರಣೆಗೆ ಮತ್ತು ಎಲ್ಲ ಪೊಲೀಸ್ ಚಟುವಟಿಕೆಗಳಲ್ಲಿ ಜವಾಬ್ದಾರಿತನ, ವೃತ್ತಿಪರತೆ ಮತ್ತು ಗುಣಮಟ್ಟದ ಸೇವೆಗಳ ಪಾಲನೆಗೆ ಇವತ್ತು ನಾವು ಹೆಸರುವಾಸಿಯಾಗಿದ್ದೇವೆ ಅಂದರೆ ನಿಜವಾಗಲೂ ವೈಯಕ್ತಿಕವಾಗೂ ಭಾಳ ಹೆಮ್ಮೆಯ ವಿಷಯ. ಈಗಾಗಲೇ ನಿರೂಪಣೆ ಮಾಡಬೇಕಾದಾಗ ಹೇಳಿದ್ರು, ಮತ್ತು ನಮ್ಮ ಡಾಕ್ಟರ್ ಶರಣಪ್ಪ ಅವರು ಹೇಳಿದ್ರು, ಕಲಬುರಗಿ ಅಥವಾ ನಮ್ಮ ಭಾಗದಲ್ಲಿ ಯಾವಾಗ CM ರಿವ್ಯೂ ಮಾಡ್ತಾರೆ ಅಥವಾ ಹೋಮ್ ಮಿನಿಸ್ಟರ್ ರಿವ್ಯೂ ಮಾಡ್ತಾರೆ, ಮುಂಚೆ ಏನಾಗ್ತಾ ಇತ್ತು, ಕಲಬುರಗಿ ಇದೆಲ್ಲ ನೀವು ಕೆಳಗಿಂದ ನೋಡಿದ್ರೆ ಸಿಗ್ತಾ ಇದ್ದೀವಿ ನಾವು. ಆದರೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಕಳೆದ 2 ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ರಿವ್ಯೂ ಇರ್ಬೋದು, ಗೃಹ ಸಚಿವರ ರಿವ್ಯೂ ಇರ್ಬೋದು, ಕಲಬುರಗಿ ಸಾಕಷ್ಟು ಇವಾಗ ಇಂಪ್ರೂವ್ಮೆಂಟ್ ಕಾಣಿದೆ ಆಡಳಿತ. ಉದಾಹರಣೆ ನಮ್ಮ ರೆವಿನ್ಯೂ ಸರ್ವಿಸಸ್ನಲ್ಲಿ ಏನು ನಮ್ಮ ಅಟಲ್ ಜನಸ್ನೇಹಿ ಕೇಂದ್ರ, ವಿ ಆರ್ ಕನ್ಸಿಸ್ಟೆಂಟ್ಲಿ ನಂಬರ್ 1 ಇನ್ ದ ಸ್ಟೇಟ್. ಎಲ್ಲ ಸಕಾಲದಲ್ಲಿ ವಿ ಆರ್ ಆಲ್ವೇಸ್ ಇನ್ ದ ಟಾಪ್ 3. ನಮ್ಮ ಜಿಲ್ಲಾ ಪಂಚಾಯತ್ ತೆರಿಗೆ ಸಂಗ್ರಹದಲ್ಲಿ 13ನೇ ಸ್ಥಾನ ಇದ್ದೀವಲ್ಲ. ಟಾಪ್ 10 ನಾವು ಮಾಡ್ತೀವಿ. ಈಗ ಎಲ್ಲ ಇಲಾಖೆದಿದೆ, ನನ್ನ ಇಲಾಖೆದಿದೆ. ಈ ಆಫೀಸ್ ಫಸ್ಟ್ ಇದ್ದೀವಿ ಇನ್ ದ ಸ್ಟೇಟ್. ಬಟ್ ತೆರಿಗೆದಲ್ಲಿ ನಾವು ಮಾಡ್ಬೋದು, ಆದರೆ ಇವೆಲ್ಲವೂ ಕೂಡ ಮುಂಚೆ ಯಾರು ಗಮನ ಹರಿಸ್ತಾ ಇದ್ದೀವಿ. ಈಗ ನಾವು ಕೇಳ್ತಾ ಇದ್ದೀವಿ, ಜವಾಬ್ದಾರಿಯಿಂದ ಅಧಿಕಾರಿಗಳು ಬಂದಿದ್ದಾರೆ, ಮತ್ತೆ ಕೆಳಮಟ್ಟದ ಅಧಿಕಾರಿಗಳು ಕೂಡ ಇವತ್ತು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇದಕ್ಕೆ ಸಾಧ್ಯ ಆಗ್ತದೆ. ಬರೇ ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ ಅಥವಾ ಒಂದು ವ್ಯವಸ್ಥೆ ಇದೆ ಅಂದ ತಕ್ಷಣ ಎಲ್ಲನೂ ಆಟೋಮ್ಯಾಟಿಕ್ ಕೂಡ ನಮ್ಮ ಸಿಬ್ಬಂದಿಗಳಲ್ಲಿ ಆ ಕಾಳಜಿ ಬರಬೇಕು, ಆ ಕೆಲಸ ಮಾಡುವ ಹುಮ್ಮಸ್ ಬರಬೇಕು, ಆಸಕ್ತಿ ಇರಬೇಕು, ಹೆಸರು ಗಳಿಸೋ ಆಸಕ್ತಿ ಇರಬೇಕು. ಆವಾಗ ಮಾತ್ರ ಇವೆಲ್ಲ ಸಾಧ್ಯ ಆಗ್ತದೆ. ಈಗ ನಿಮ್ಮದು ಇವತ್ತು ಕ್ವಾಲಿಟಿ ಮ್ಯಾನೇಜ್ಮೆಂಟಿಗೆ ಮತ್ತು ಪ್ರೊಸೀಜರ್ಸಿಗೆ ಇವತ್ತು ನಿಮಗೆ ಸರ್ಟಿಫಿಕೇಟ್ ಸಿಗ್ತಿದೆ. ಆದರೆ ನನಗಿರ್ಬೋದು, ನಿಮಗಿರ್ಬೋದು, ನಿಜವಾದ ಸರ್ಟಿಫಿಕೇಟ್ ಜನರು ಕೊಡ್ತಾರೆ. ಈಗ ನೀವು ನಮ್ಮ ಪ್ರಕಾಶ್ ಅವರು ಹೇಳಿದಾಗೆ ದಿಸ್ ಈಸ್ ಡೆಫಿನೆಟ್ಲಿ ಅ ಬಿಗ್ ಸ್ಟೆಪ್ ಫಾರ್ ಅಸ್, ದಿಸ್ ಈಸ್ ಡೆಫಿನೆಟ್ಲಿ ಅ ಮ್ಯಾಟರ್ ಟು ಬಿ ಪ್ರೌಡ್ ಫಾರ್ ಅಸ್. ಬಟ್ ನಮಗೆ ಜನರು ಯಾವಾಗ ಸರ್ಟಿಫಿಕೇಟ್ ಕೊಡ್ತಾರೆ, ಅವಾಗ ಇನ್ನ ಹೆಚ್ಚು ನಮಗೆ ಏನೋ ಒಂದು ಹೆಮ್ಮೆಯ ವಿಷಯ ಆಗುತ್ತೆ. ಯಾಕಂದ್ರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಯಾವುದೂ ಇಲ್ಲ. ನಾನು ಈ ಸರ್ಟಿಫಿಕೇಟ್ ಅನ್ನ ಜನರ ಹತ್ರ ತಗೊಂಡು ಹೋಗಿ ಹೇಳಿದಾಗ 100% ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಸ ಸಾಧ್ಯನೇ ಇಲ್ಲ. ದೇವ್ರ ಕಡೆನೇ ಆಗಲ್ಲ, ನಮ್ಮ ಕಡೆ ಏನಾಗ್ತದೆ ಹೇಳಿ.
ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ಬೋದು. ಆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಜನರಿಗೆ ಇಷ್ಟು ತೃಪ್ತಿ ಸಿಗ್ತದೆ. ನಾನು ಯಾವಾಗಲೂ ಹೇಳೋದು ವಿ ಹ್ಯಾವ್ ಟು ಬಿ ಪೀಪಲ್ ಫ್ರೆಂಡ್ಲಿ, ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ಸ್. ಜನರಿಗೆ ಭಯ ಇರಬಾರ್ದು ಪೊಲೀಸರ ಹತ್ರ ಮಾತಾಡೋಕ್ಕೆ. ನೀವು ಜನಸ್ನೇಹಿ ಒಂದು ವ್ಯವಸ್ಥೆ ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ಸಮಾಜದಲ್ಲಿ ಸುಧಾರಣೆ ಆಗುತ್ತೆ. ಜನಸ್ನೇಹಿ ಏನು ವಾತಾವರಣ ಯಾಕೆ ಕೊಡಬೇಕು ಅಂದರೆ ಎರಡು, ಒಂದೇದು ಜನರ ಸಮಸ್ಯೆ ಬಗ್ಗೆ ಇರಲಿಕ್ಕೆ, ಮತ್ತು ಜನಸ್ನೇಹಿ ವಾತಾವರಣ ಇದ್ದಾಗ ನಿಮ್ಗೆ ಇಂಟೆಲಿಜೆನ್ಸ್ ಬೇಗ ಸಿಗುತ್ತಲ್ವ. ಇಲ್ಲಿದ್ರೆ ನಾವು ಯಾಕಪ್ಪ ಏನಾದರೂ ಹೇಳಬೇಕು, ಜನ ಅಲ್ಲಿ ಹೋದ್ರೆ ಮತ್ತೆ ನಮಗೆ ಉಲ್ಟಾ ಕೇಸ್ ಹಾಕ್ತಾರೆ, ನಮ್ಮ ಮೇಲೆ ಉಲ್ಟಾ, ನಮಗೆ ಮತ್ತೆ ಉಲ್ಟಾ ಪರೇಶಾನ್ ಮಾಡೋದು ಅಂತ ಬಂದ್ಬಿಡ್ತಾರೆ. ಸೊ ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್ ವಿತ್ ರೆಸ್ಪೆಕ್ಟ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಹೋಮ್. ಸೊ ಅದರಿಂದ ಒಂದು ನಂಬಿಕೆ ಮೂಡಿಸ್ಬೇಕು ಅಂದರೆ ನಾವೆಲ್ಲರೂ ಕೂಡ, ನೀವಷ್ಟೇ ಅಲ್ಲ, ನಾನು ಕೂಡ, ಅಥವಾ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕೂಡ, ವಿ ಶುಡ್ ಗೋ ವಿತ್ ಓಪನ್ ಹಾರ್ಟ್ಸ್. ಜನರಿಗೆ ಮುಂದೆ ಮನಸ್ಸಿಂದ ಮಾತಾಡೋದಿರ್ಬೋದು, ಸಮಸ್ಯೆ ಆಲಿಸೋದಿರ್ಬೋದು, ಕೆಲಸ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ನಿಜ ಹೇಳ್ಬೇಕಾಗ್ತದೆ. ಅವರಿಗೆ ಸುಳ್ಳು ಭರವಸೆ ನೀಡೋದು ಅಥವಾ ಪಂಚಾಯತಿಗಳು ಮಾಡೋದು ಅಂಥವೆಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಜನಸ್ನೇಹಿ ಆದರೆ ಇವತ್ತೇನು ನಿಮಗೆ ISO 9001 ಸರ್ಟಿಫಿಕೇಟ್ ಸಿಕ್ಕಿದೆ, ಜನರಲ್ ಸರ್ಟಿಫಿಕೇಟ್ ಸಿಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ದರ್ ಇಸ್ ನೋ ಬಿಗರ್ ಸ್ಯಾಟಿಸ್ಫ್ಯಾಕ್ಷನ್ ದ್ಯಾನ್ ಗೆಟಿಂಗ್ ಪೀಪಲ್ ಸರ್ಟಿಫಿಕೇಟ್. ನಿಮಗೂ ಗೊತ್ತಿರುತ್ತೆ, ಈಗ ಎಷ್ಟೊಂದು ಸರಿ ನೀವು ಹಲವಾರು ಸ್ಟೇಷನ್ ಕೆಲಸ ಮಾಡಿರ್ತೀರ, ನೀವು ಟ್ರಾನ್ಸ್ಫರ್ ಆದಾಗ ನೀವು ಹೇಳಿ ನಿಮಗೆ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಹೇಳಿ? ನಿಮ್ಮ DSP ಅವರು SP ಅವರು ಏನಪ್ಪ ಚೆನ್ನಾಗಿ ಕೆಲಸ ಮಾಡಿದ್ಯಾ ಅಂತ ನಿಮಗೆ ಬೆಂತರ್ದಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೋ, 100 ಮಂದಿ ಕ್ರೂಸರ್ ಮಾಡ್ಕೊಂಡು ಬಂದು ನಿಮಗೆ ಹಾರ ಹಾಕಿ ಸ್ವೀಟ್ ಕೊಟ್ಟು ಕಳಿಸ್ಕೊಡ್ತಾರಲ್ಲ, ಅವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ. ಸೊ ಅದಕ್ಕೆ ಯು ನೀಡ್ ಟು ಬಿ ಆ್ಯಸ್ ಪೀಪಲ್ ಫ್ರೆಂಡ್ಲಿ ಆಸ್ ಪಾಸಿಬಲ್. ಟುಡೇ ನೀವೇನು ಇದು ಪ್ರೊಸೀಜರಲ್ಲಿ ನಾವು ಇವತ್ತು ಸರ್ಟಿಫಿಕೇಶನ್ ಪಡೆದಿದ್ದೀವಿ, ಅದೇ ಪ್ರೊಸೀಜರ್ಸನ್ನು ದಯವಿಟ್ಟು ಬೇರೆ ಮಟ್ಟದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತವಾಗೂ ಜನರು ಕೂಡ ಮೆಚ್ತಾರೆ. ಆ್ಯಂಡ್ ಹೇಳಿದಾಗೆ ನೋ ಅನ್ಡೌಟೆಡ್ಲಿ ದಿಸ್ ಈಸ್ ಒನ್ ಆಫ್ ದ ವೆರಿ ಲ್ಯಾಂಡ್ಮಾರ್ಕ್ ಸರ್ಟಿಫಿಕೇಶನ್ ದಲ್ಲಿ ಅವಾರ್ಡ್. ಆಮೇಲೆ ಈ ರಾಜ್ಯದಲ್ಲಿ ಯಾವ ಕಮಿಷನರೇಟಿಗೂ ಈ ಸರ್ಟಿಫಿಕೇಟ್ ಇಲ್ಲ, ನಮ್ಮ ಒಂದು ಕಲಬುರಗಿ ಕಮಿಷನರೇಟ್ ಬಿಟ್ಟು. ಸೊ ಅದನ್ನು ಕೂಡ ಬಹಳ ಒಂದು ದೊಡ್ಡ ಹೆಮ್ಮೆಯ ವಿಷಯ ಆಗಿದೆ. ಮತ್ತು ಅದೇ ರೀತಿ ಇನ್ನು ಕಳೆದ 2 ವರ್ಷದಲ್ಲಿ ಸಾಕಷ್ಟು ಏನು ನಮ್ಮ ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇಳಿಮುಖ ಕಂಡಿದ್ದೀವಿ. ಸೊ ಅದಕ್ಕೂ ಕೂಡ ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾಧ್ಯಮ ಸ್ನೇಹಿತರ ಗಮನಕ್ಕೆ ಕಳೆದ 2 ವರ್ಷದಲ್ಲಿ SC/ST ಕೇಸ್ಗಳೇನಿದೆ ಅದು 25% ಕಮ್ಮಿಯಾಗಿದೆ. HBT ನೈಟ್ನಲ್ಲಿ ಆಲ್ಮೋಸ್ಟ್ 25ರಿಂದ 30% ಕಮ್ಮಿಯಾಗಿದೆ. ಮನೆ ಕಳ್ಳತನ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತು ಆರ್ಡಿನರಿ ಕ್ರೈಮ್ಗಳು ಏನಿದೆ ಅದು ಆಲ್ಮೋಸ್ಟ್ 451 ಈಗ 749, ಸುಮಾರು 35% ಕಮ್ಮಿಯಾಗಿದೆ. ಮೆಕಾಲ್ಟಿ 60% ಕಮ್ಮಿಯಾಗಿದೆ. ರಾಬರಿ ಆ್ಯಂಡ್ ಚೈನ್ ಸ್ನ್ಯಾಚಿಂಗ್ ಏನಿದೆ ಅದನ್ನು ಕೂಡ ಸುಮಾರು 45ರಿಂದ 60% ಕಮ್ಮಿಯಾಗಿದೆ. ಇದೆಲ್ಲನೂ ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮಗೆ ಕೊಡ್ತೀವಿ. ಮತ್ತು ನಾನು ಕೂಡ ಇಲ್ಲಿ ಹೇಳಿದ್ದೆ, ಈ ಡ್ರಗ್ಸ್ ವಿರುದ್ಧ ಒಂದು ಸಮರವನ್ನು ನಾವು ಸಾರಿದ್ದೇವೆ ಅಂತ. ಎನ್ಫೋರ್ಸ್ಮೆಂಟ್ ಆಫ್ NDPS ಕೇಸಸ್ಸು ಹೆಚ್ಚಾಗಿದೆ. ಆಲ್ಮೋಸ್ಟು 8 ಪಟ್ಟು ಜಾಸ್ತಿ ಎನ್ಫೋರ್ಸ್ಮೆಂಟನ್ನು ನಾವು ಮಾಡಿದ್ದೀವಿ ಈಗ ಕಳೆದ 2 ವರ್ಷದಲ್ಲಿ. ಬರೀ ನಮ್ಮ ಸರ್ಕಾರ ಬಂದಾಗ ಬರೀ 74 ಜನ ಸುಮಾರು ಅರೆಸ್ಟ್ ಆಗಿದ್ದರು. ಆದರೆ ಈಗ ಸುಮಾರು 401 ಜನವನ್ನು ನಾವು ಅರೆಸ್ಟ್ ಮಾಡಿ ಬೇರೆ ಬೇರೆ ಆ್ಯಕ್ಟ್ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ನಮಗೆ ಇಲ್ಲೇ ಹೋದ ಒಂದು 5-6 ತಿಂಗಳ ಹಿಂದೆ 778 kg ಸಿಂಥೆಟಿಕ್ ಡ್ರಗ್ಸ್ ಯೂಸ್ ಮಾಡೋದು ಕೂಡ ನಮಗೆ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಗಮನಿಸಿದೆ. ಸೊ ಇಟ್ಸ್ ಅ ಕಾನ್ಸ್ಟೆಂಟ್ ಬ್ಯಾಟಲ್. ಇದು ನಿರಂತರವಾಗಿ ನಡೆಸ್ತಾ ಇರುವಂಥ ಒಂದು ಸಮರ ಆಗಿರೋದ್ರಿಂದ ಯಾರೂ ಕೂಡ ಇದನ್ನು ಹಗುರವಾಗಿ ತೊಗೊಳ್ಳೋದಿಲ್ಲ.
ಬಟ್ ನಮ್ಮೆಲ್ಲ ಅಧಿಕಾರಿಗಳು ಸ್ವಲ್ಪ ಪ್ರಾಮಾಣಿಕತೆಯಿಂದ ಬೇರೆ ಮಟ್ಟದಲ್ಲಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋದಂತಲ್ಲ. ನಾನು ಹೇಳಿದಾಗೆ ಜನರಿಗೆ ನೆಮ್ಮದಿ ಇರುತ್ತೆ. ಇಲ್ಲಿ ಯಾವ ಸಮಾಜದಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಇರ್ತದೆ, ಅಲ್ಲಿ ಪ್ರಗತಿಪರವಾದಂಥ ಆಲೋಚನೆ ಇರ್ತದೆ. ಇಲ್ಲಿ ಪ್ರಗತಿಪರವಾದಂಥ ಆಲೋಚನೆ ಇರ್ತದೆ, ಅಲ್ಲಿ ನಾವು ಸಮೃದ್ಧಿಯನ್ನು ನಾವು ಕಾಣಲಿಕ್ಕೆ ಆಗ್ತದೆ. ಆದ್ದರಿಂದ ಇವತ್ತು ತಮ್ಮ ಪಾತ್ರ ಏನಿದೆ, ಒಂದು ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ಪ್ರಮುಖವಾದಂಥ ಪಾತ್ರ ಇದೆ. ತಾವೆಲ್ಲರೂ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ಹೆಚ್ಚು ತಾವು ಶ್ರಮ ಹಾಕಬೇಕು ಅಂತ ನಾನು ಕೇಳ್ಕೊಳುತ್ತಾ, ನಮ್ಮ ಈ ವೇದಿಕೆಯಲ್ಲಿ ಆಶೀರ್ವಾದಂಥ ಎಲ್ಲರ ಪರವಾಗಿ ಮತ್ತೊಮ್ಮೆ ನಮ್ಮ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯಕ್ಕೆ ಈ ಪ್ರಮಾಣ ಪತ್ರ ಸಿಕ್ಕಿದೆ. ಇದನ್ನು ತಮ್ಮೆಲ್ಲರಿಗೂ ಎಲ್ಲರ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತಾ, ನಾನು ಹೇಳಿದಂಗೆ ಜನರ ಸರ್ಟಿಫಿಕೇಟ್ ಕೂಡ ನಾವೆಲ್ಲರೂ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಗೆ ನಮ್ಮ ಜನರಿಗೆ ಸ್ಪಂದಿಸಿ ಅಲ್ಲಿಂದ ಕೂಡ ಒಂದು ಸರ್ಟಿಫಿಕೇಟ್ ತಗೊಳ್ಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್.